ನಮಸ್ತೆ ಫ್ರೆಂಡ್ಸ್, ಇದು ಸಂಜನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ಬಿಸಿ ಬಿಸಿ ಮಿರ್ಚಿ ಮಾಡೋದು ಹೇಗೆ ಒಂದು ಈಸಿ ಟ್ರಿಕ್ಸನ್ನು ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ಮಿರ್ಚಿಯನ್ನು ತೊಗೊಂಡಿದ್ದೇನೆ. ನಾನು ಚೆನ್ನಾಗಿ ತೊಳೆದಿರುವಂಥ ಮೆಣಸಿನಕಾಯಿ ಮಾರ್ಕೆಟಲ್ಲಿ ಸಿಗುತ್ತೆ. ನಿಮಗೆ ಇಷ್ಟ ಅದನ್ನು ತೊಗೊಳ್ಳಿ, ಯಾವುದು ಕೂಡ ತೊಗೋಬೋದು. ಕೆಲವು ಖಾರ ಇರುತ್ತೆ, ಕೆಲವು ಖಾರ ಇರಲ್ಲ. ಫ್ರೆಂಡ್ಸ್, ಇದನ್ನು ನಾನು ಕಟ್ ಮಾಡ್ಕೊಂಡಿದ್ದೇನೆ. ಎಲ್ಲರೂ ಕಟ್ ಮಾಡ್ಕೊಳ್ಳಲ್ಲ, ಬಟ್ ನಾನು ಇದನ್ನು ಕಟ್ ಮಾಡಿದ್ದೇನೆ. ಬಿಕಾಸ್ ಒಳಗಡೆ ಮಸಾಲೆ ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ, ಹಾಗಾಗಿ ನಾನು ಇದನ್ನು ಕಟ್ ಮಾಡ್ಕೊಂಡಿದ್ದೇನೆ. ಫ್ರೆಂಡ್ಸ್, ಯಾರು ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪಾತ್ರೆಗೆ ಕಡಲೆ ಹಿಟ್ಟು, 1 ಬೌಲ್ನಷ್ಟು ಕಡಲೆ ಹಿಟ್ಟನ್ನು ತಗೊಳ್ಳುವ. ಅದಕ್ಕೆ 2 ಸ್ಪೂನಷ್ಟು ಕಾರ್ನ್ ಫ್ಲೋರ್ ಅಥವಾ ಅಕ್ಕಿ ಹಿಟ್ಟನ್ನು ಕೂಡ ಮಿಕ್ಸ್ ಮಾಡ್ಕೋಬೋದು. ಅಕ್ಕಿ ಹಿಟ್ಟನ್ನು ಕೂಡ ಮಿಕ್ಸ್ ಮಾಡ್ಕೋಬೋದು. ನಾನಿಲ್ಲಿ ಅಕ್ಕಿ ಹಿಟ್ಟನ್ನೇ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವನ್ ನಿಮ್ಮ ಹತ್ರ ಕಾರ್ನ್ ಫ್ಲೋರ್ ಇದ್ದರೆ ಅದು ಕೂಡ ಮಿಕ್ಸ್ ಮಾಡ್ಬೋದು. ಆ್ಯಸ್ ಯೂಸ್ವಲ್ ಜೀರಿಗೆಯನ್ನು ಪುಡಿ ಮಾಡ್ಕೊಳ್ಳಿ ಅಥವಾ ಹಿಟ್ಟನ್ನು ಹಾಕೋಬೋದು. ಸ್ವಲ್ಪ ಉಪ್ಪನ್ನು ಹಾಕೊಳ್ಳಿ, ರುಚಿಗೆ ತಕ್ಕಷ್ಟು ಖಾರದ ಪುಡಿ. ಆಮೇಲೆ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಅದು ಕೂಡ ನಮಗೆ ಯಾವುದೇ ರೀತಿಯ ಗ್ಯಾಸ್ಟ್ರಿಕ್ ಆಗದೇ ಇರೋ ಹಾಗೆ ನಮಗೆ ಕಾಪಾಡುವಂಥದ್ದು. ಹಾಗೆ ಸ್ವಲ್ಪ ಅರಿಶಿನ, ಟರ್ಮರಿಕ್ ಪೌಡರ್ ಕೂಡ ಹಾಕ್ಕೊಂಡಿದ್ದೀನಿ, ಗರಂ ಮಸಾಲ ಹಾಕ್ಕೊಂಡಿದ್ದೀನಿ, ಜೀರಾ ಪೌಡ್ರ್ 1 ಸ್ಪೂನು, ಹಾಗೆ ಧನಿಯಾ ಪೌಡರ್ ಕೂಡ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಎಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದಮೇಲೆ ಅದನ್ನು ಹೇಗೆ ಮಾಡೋದು ಅಂತ ನಿಮ್ಗೆ ಹೇಳ್ತೀನಿ. ಫ್ರೆಂಡ್ಸ್, ಎಲ್ಲರಿಗೂ ಈಗ ಇಷ್ಟು ಅಗಲ ಪಾತ್ರದಲ್ಲಿದ್ದರೆ ಅದು ಈ ತಗೊಳ್ಳುವಂಥ ಈ ಮಿರ್ಚಿ ಏನಿದೆಯಲ್ಲ ಅದು ಒಳಗಡೆ ಮಿಕ್ಸ್ ಆಗೋಲ್ಲ, ಮುಳುಗೋಲ್ಲ. ಹಾಗಾಗಿ ಅದು ರೆಡಿಯಾಗಿದೆ. ಈಗ ಇದನ್ನು ನಾನು ಒಂದು ಸ್ಟೀಲ್ ಗ್ಲಾಸ್ ಅಥವಾ ಗಾಜಿನ ಕಪ್ಪಿಗೆ ತಗೊಳ್ಬೋದು. ಇದು ಇಷ್ಟು ದೊಡ್ಡ ಅಗಲ ಪಾತ್ರೆ ಇದ್ದರೆ ಮುಳುಗೋದಿಲ್ಲ, ಹಾಗಾಗಿ ಒಂದು ಕಪ್ಪು ತಗೊಂಡಿದ್ದೇನೆ ನಾನಿಲ್ಲಿ. ಕಪ್ಪಲ್ಲಿ ಎಲ್ಲವನ್ನ ಹಾಕ್ಕೊಳ್ಳುವ, ಕರೆಕ್ಟಾಗಿ ಡಿಪ್ ಆಗುತ್ತೆ ಅಂತ ಮೇನ್ ಉದ್ದೇಶ. ಈಸಿ ಟ್ರಿಕ್ಸ್ ಫ್ರೆಂಡ್ಸ್. ನೀವು ಮನೆಯಲ್ಲಿ ಮಾಡುವಾಗ ನೋಡಿ, ಇಷ್ಟು ಒಂದು ಸ್ಟೀಲಿನ ಗ್ಲಾಸಲ್ಲಿ ಫುಲ್ ಎಲ್ಲ ಕಲಿಸಿರುವಂಥ ಹಿಟ್ಟನ್ನು ಹಾಕಿ ಈಗ ಡಿಪ್ ಮಾಡಿದರೆ ಕರೆಕ್ಟಾಗಿ ಎಲ್ಲ ಪಾರ್ಟ್ಸಿಗೂ ಅಪ್ಲೈ ಆಗುತ್ತೆ, ಮಿಕ್ಸ್ ಆಗುತ್ತೆ. ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಬಿಕಾಸ್ ಒಳಗಡೆ ಎಲ್ಲ ಮಸಾಲೆಗಳು ಮಿಕ್ಸ್ ಆಗಲಿ ಅಂತೇಳಿ. ಮತ್ತು ಕೆಲವರಿಗೆ ಹಿಡಿತನ್ನು ಮಾಡ್ತಾರೆ, ಆಗ ಕೆಲವು ಮಸಾಲೆಗಳನ್ನು ಒಳಗೆ ಮಿಕ್ಸ್ ಮಾಡಬೇಕಾಗತ್ತೆ. ಸೊ ನಾನು ಕಟ್ ಮಾಡಿರೋಂಥ ಮಿರ್ಚಿಯನ್ನು ಈಗ ಇದರೊಳಗೆ ಡಿಪ್ ಮಾಡಿಬಿಟ್ಟು ಕಾದ ಎಣ್ಣೆಯಲ್ಲಿ ಪೂರ್ತಿಯಾಗಿ ಡಿಪ್ ಆಗುತ್ತೆ. ಗಮನಿಸಿ, ಇಲ್ಲಿ ಫುಲ್ ಡಿಪ್ ಆಗುತ್ತೆ. ಈಗ ಯಾವುದೇ ರೀತಿಯ ತಾಗೋದಿಲ್ಲ, ಆಚೆಚೆ ಅನ್ನೋ ಹಾಗೆ ಇಲ್ಲ. ನೋಡಿ, ಇಷ್ಟು ಈಸಿಯಾಗಿ ಡಿಪ್ ಆಗುತ್ತೆ. ಈಗ ಕಾದ ಎಣ್ಣೆಯನ್ನು ಕಾಯಿಸಿಬಿಟ್ಟಿದ್ದೇನೆ. ಎಣ್ಣೆ ಕಾದಿದೆ. ಹಾಗೆ ಕಾದ ಎಣ್ಣೆಯಲ್ಲಿ ಬಿಡುವ. ಎಷ್ಟು ಕರೆಕ್ಟಾಗಿ ಡಿಪ್ ಆಗಿದೆ ಅನ್ನ ಗಮನಿಸಿ. ಬೇರೆ ಥರ ಮಾಡ್ತಾರೆ ಫ್ರೆಂಡ್ಸ್. ಅದರಲ್ಲಿ ಕಟ್ ಮಾಡ್ಕೊಂಡಿರೋ ಮಿರ್ಚಿಯನ್ನು ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ. ತುಂಬ ಚೆನ್ನಾಗತ್ತೆ. ತುಂಬ ಈಸಿಯಾಗಿ ಬಂದ ಗೆಸ್ಟ್ಗಳಿಗೆ ಅತ್ಯಂತ ಬೇಗವಾಗಿ ಒಂದು ಏನು ಮಾಡ್ಬೋದು ಅಂತ ಕೇಳಿದ್ರೆ ಮಿರ್ಚಿಯನ್ನು ಮಾಡ್ಬೋದು. ಎಷ್ಟು ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್. ನಿಮಗೆ ಎರಡೂ ಕಡೆ ಕರೆಕ್ಟಾಗಿ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್. ಇವರಿಗೆ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನೋಡಿ, ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂದರೆ ಒಳ್ಳೆ ಬ್ರೌನ್ ಕಲರ್ ಬಂದಿದೆ. ಬಿಕಾಸ್ ಅಲ್ಲಿ ಅರಿಶಿನ ಹಾಕಿದ್ದೀವಲ್ಲ, ಹಾಗಾಗಿ ಒಳ್ಳೆ ಕಲರ್ ಬರುತ್ತೆ ಫ್ರೆಂಡ್ಸ್. ಈ ತಿಂಡಿ ನಮಗೆ ಇಷ್ಟ ಆಗಿದೆ ಅಂತ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮುಂದೆ ಒಂದು ಒಳ್ಳೆಯ ಸಾಂಪ್ರದಾಯಿಕ ಅಡುಗೆಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ ಫ್ರೆಂಡ್ಸ್. ಈಗ ಹಿಟ್ಟು ಕಡಿಮೆ ಆಗ್ತಾ ಬಂದ ಹಾಗೆ ಇದನ್ನು ರಿವರ್ಸ್ ಮಾಡ್ಬೋದು ಈ ಥರ. ಬಟ್ ಪಾತ್ರೆಯಲ್ಲಿ ಆದರೆ ಅಷ್ಟು ಕರೆಕ್ಟಾಗಿ ಡಿಪ್ ಆಗೋಲ್ಲ. ಎರಡೂ ಕಡೆಗೆ ಡಿಪ್ ಮಾಡಿ ರೆಡಿಯಾಗಿದೆ. ಎಷ್ಟು ಕಲರ್ಫುಲ್ ಆಗಿದೆ ನೋಡಿ ಇದು. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮುಂದಿನ ಒಂದು ಹೊಸ ಅಡುಗೆಯೊಂದಿಗೆ, ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ. ಅಲ್ಲಿವರೆಗೂ ಥ್ಯಾಂಕ್ ಯು.